ಹೇಗಿರುತ್ತೆ ಒಬ್ಬ ಮನುಷ್ಯ ಭೂಮಿನ ಬಿಟ್ಟು ಬೇರೆ ಗ್ಯಾಲಕ್ಸಿಯಲ್ಲಿರುವಂತ ಗ್ರಹಕ್ಕೆ ಹೋಗಿ ಅಲ್ಲಿರುವಂತ ತುಂಬಾ ಭಯಂಕರವಾಗಿರೋ ರೋಬೋಟ್ಸ್ ಗಳ ಕೈಲಿ ಸಿಗಾಕೋಬಿಟ್ರೆ ಹೌದು ಅಂತದ್ದೇ ಒಂದು ಸೈನ್ಸ್ ಫಿಕ್ಷನ್ ಅಡ್ವೆಂಚರ್ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಅಂದಂಗೆ ಮೂವಿ ಹೆಸರು ಅಟ್ಲಾಸ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ಸ್ ಗಳು ಮನುಷ್ಯರ ಮೇಲೆ ದಂಗೆ ಎದ್ಬಿಟ್ಟಿದಾವೆ. ಹೀಗೆ ಅವುಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಮಾಡ್ತಾ ಇಡೀ ಭೂಮಿನೇ ವಾರ್ ಫೀಲ್ಡ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿದಾವೆ. ಎಲ್ಲಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿರೋದು ಹರ್ಲಾನ್ ಅನ್ನೋ ಒಂದು ರೋಬೋಟ್. ಶಫರ್ಡ್ ಅನ್ನೋ ಒಬ್ರು ಸೈಂಟಿಸ್ಟ್ ಇದನ್ನ ಡೆವಲಪ್ ಮಾಡಿದ್ದು. ಹರ್ಲಾನ್ ಶಫರ್ಡ್ ನ ಮಗಳ ಜೊತೆ ದಿನಾಗ್ಲೂ ಆಟ ಆಡ್ತಾ ಒಂದು ಒಳ್ಳೆ ರೋಬೋಟ್ ಆಗಿ ಇತ್ತು. ಆದ್ರೆ ಅದಕ್ಕೆ ಸಡನ್ ಆಗಿ ಮನುಷ್ಯರ ಮೇಲೆ ಇಷ್ಟೊಂದು ದ್ವೇಷ ಯಾಕೆ ಬಂತು ಗೊತ್ತಾಗ್ತಿಲ್ಲ ಅಂತ. ಆದ್ರಿಂದ ಎಲ್ಲಾ ದೇಶದವರು ಒಂದಾಗಿ ಹರ್ಲನ್ನ ಮಾತ್ ಕೇಳುವಂತ ಎಲ್ಲಾ ಆರ್ಟಿಫಿಷಿಯಲ್ ರೋಬೋಟ್ಸ್ ಗಳನ್ನ ಸಾಯಿಸ್ಬಿಡ್ತಾರೆ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಹರ್ಲನ್ ಇಲ್ಲಿಂದ ಬೇರೆ ಗ್ರಹಕ್ಕೆ ಓಡೋಗ್ಬಿಟ್ಟ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದು ಮೆಸೇಜ್ ಅನ್ನ ಬಿಟ್ಟು ಹೋದ. ನಾನ್ ಸ್ಟಾರ್ಟ್ ಮಾಡಿರುವಂತ ಕೆಲಸನ ಮುಗಿಸೋದಕ್ಕೆ ಮತ್ತೆ ಬಂದೇ ಬರ್ತೀನಿ ಅಂತ. ಇಲ್ಲಿಂದ ಸೀನ್ 28 ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಇದು 2076ನೇ ಇಸ್ವಿ. ಒಂದಷ್ಟು ಸೋಲ್ಜರ್ಸ್ ಗಳು ಮನುಷ್ಯರ ರೀತಿನೇ ಕಾಣುವಂತ ಒಂದು ರೋಬೋಟ್ ನ ಹುಡ್ಕೊಂಡು ಬಂದಿರ್ತಾರೆ. ಆ ರೋಬೋಟ್ ನ ಹೆಸರು ಕಾಸ್ಕಾ ಅಂತ. ಸೋಲ್ಜರ್ಸ್ ಗಳೆಲ್ಲ ಆ ರೋಬೋಟ್ ನ ಹಿಡಿಯೋದಕ್ಕೆ ನೋಡ್ತಾರೆ. ಆದ್ರೆ ಅದು ಅಷ್ಟೊಂದು ಸುಲಭವಾಗಿರೋದಿಲ್ಲ. ಈ ಕಾಸ್ಕಾ ತುಂಬಾ ಪವರ್ಫುಲ್ ಆಗಿರುವಂತ ರೋಬೋಟ್ ಆಗಿರೋದ್ರಿಂದ ಒಬ್ಬೊಬ್ಬರೇ ಸೋಲ್ಜರ್ಸ್ ಗಳನ್ನ ಹಿಡಿದು ಸಾಯಿಸೋದಕ್ಕೆ ಶುರು ಮಾಡುತ್ತೆ. ಆಗ ತುಂಬಾ ಕಷ್ಟಪಟ್ಟು ಉಳಿದಿರುವಂತ ಸೋಲ್ಜರ್ಸ್ ಗಳು ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಹಿಡಿದು ಬಿಡ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಅಟ್ಲಾಸ್ ಅನ್ನೋ ಒಬ್ಳು ಲೇಡಿನ ತೋರಿಸ್ತಾರೆ. ಇವಳು ಬೇರೆ ಯಾರು ಅಲ್ಲ, ಆಗ್ಲೇ ನಮ್ಗೆ ತೋರಿಸಿದ್ರಲ್ಲ ಶಫರ್ಡ್ ಅನ್ನೋ ಒಬ್ರು ಸೈಂಟಿಸ್ಟ್, ಅವರ ಮಗಳೇ ಇವಳು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಹರ್ಲನ್ನ ಜೊತೆ ಆಟ ಆಡ್ತಿದ್ದಂತ ಹುಡುಗಿ ಇವಳೇನೆ. ಹೀಗೆ ನ್ಯೂಸ್ ಅನ್ನ ನೋಡ್ತಿರ್ಬೇಕಾದ್ರೆ ಇವಳಿಗೆ ಗೊತ್ತಾಗುತ್ತೆ ಸೋಲ್ಜರ್ಸ್ ಗಳು ಕಾಸ್ಕನ್ನ ಹಿಡಿದು ಬಿಟ್ಟಿದ್ದಾರೆ ಅಂತ. ಆದ್ರಿಂದ ಇವಳು ಅಲ್ಲಿಗೆ ಹೋಗೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ಬೇಕಾದ್ರೆ ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಒಬ್ರು ಆಫೀಸರ್ ಅಲ್ಲಿಗೆ ಬರ್ತಾರೆ. ನಂತರ ಇವರು ಅಲ್ಲಿಂದ ಐಸಿಯನ್ ಮಿಲಿಟರಿ ಫೋರ್ಸ್ ಗೆ ಬರ್ತಾರೆ. ಇಲ್ಲೇ ನಮ್ಗೆ ಈ ಫೋರ್ಸ್ ನ ಜನರಲ್ ನ ತೋರಿಸ್ತಾರೆ. ಹಾಗೆ ಏಲಿಯಸ್ ಅನ್ನೋ ಒಬ್ಬ ಕರ್ನಲ್ ಕೂಡ ಅಲ್ಲೇ ಇರ್ತಾನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಪ್ರಪಂಚಕ್ಕೆ ಏನು ಆಗದಿರೋ ರೀತಿ ಕಾಪಾಡೋದೇ ಇವರ ಕೆಲಸ. ಇವರಿಬ್ರು ಸೇರಿ ಏನೋ ಒಂದು ಪ್ಲಾನ್ ಅನ್ನ ಮಾಡ್ತಿರ್ತಾರೆ. ನಂತರ ಇವಳು ಕಾಸ್ಕಾ ಎಲ್ಲಿದ್ದಾನೆ ಅಂತ ಜನರಲ್ ಇಂದ ತಿಳ್ಕೊಂಡು ಅಲ್ಲಿಂದ ಒಂದು ರೂಮ್ ಗೆ ಬಂದು ಅಲ್ಲೇ ಇದ್ದಂತ ಒಂದು ಸೂಟ್ ಕೇಸ್ ಅನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಬರೀ ಕಾಸ್ಕಾ ತಲೆ ಮಾತ್ರ ಇರುತ್ತೆ. ಹರ್ಲಾನ್ ಈಗ ಎಲ್ಲಿದ್ದಾನೆ ಅಂತ ಇವಳು ಕೇಳಿದಾಗ ಕಾಸ್ಕಾ ಮಾತ್ರ ಅದಕ್ಕೆ ಏನು ಕೂಡ ಹೇಳೋದಿಲ್ಲ. ಯಾಕೆಂತಂದ್ರೆ ಇವನು ಕೂಡ ಹರ್ಲಾನ್ ನ ಕಡೆಯವನೇ. ಆದ್ರಿಂದ ಇವಳು ಕಾಸ್ಕಾ ಮೆಮೊರಿನ ಸ್ಕ್ಯಾನ್ ಮಾಡಿ ಹರ್ಲಾನ್ ಈಗ ಯಾವ ಗ್ರಹದಲ್ಲಿ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ನ ತಗೋತಾಳೆ. ಅವನೀಗ GR39 ಅನ್ನೋ ಒಂದು ಗ್ರಹದಲ್ಲಿ ಇರ್ತಾನೆ. ಆ ಗ್ರಹ ಬೇರೆ ಗ್ಯಾಲಕ್ಸಿಲೇ ಇರುತ್ತೆ. ಆಗ ಕಾಸ್ಕಾ ಅಟ್ಲಾಸ್ ನ ಸಾಯಿಸೋದಕ್ಕೆ ನೋಡ್ತಾನೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಇವಳು ತುಂಬಾನೇ ಇಂಟೆಲಿಜೆಂಟ್. ಇವಳೇ ಅದನ್ನ ಡಿಸ್ಮೆಂಟಲ್ ಮಾಡ್ಬಿಡ್ತಾಳೆ. ಹರ್ಲಾನ್ ಈಗ ಯಾವ ಗ್ರಹದಲ್ಲಿ ಇದ್ದಾನೆ ಅಂತ ಕಂಡಿಡ್ದಿರೋದಕ್ಕೆ ಐಸಿಯನ್ ನ ಎಲ್ಲಾ ಆಫೀಸರ್ಸ್ ಗಳು ಅಟ್ಲಾಸ್ ನ ತುಂಬಾನೇ ಹೊಗಳುತ್ತಿರ್ತಾರೆ, ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಇವಳಿಗೆ ಜನರಲ್ ಇಂದ ಗೊತ್ತಾಗುತ್ತೆ ಇವರೆಲ್ಲರೂ ಹರ್ಲನ್ ನ ಜೀವಂತವಾಗಿ ಹಿಡಿಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಆದ್ರೆ ಇದ್ ಮಾತ್ರ ಇವಳಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಹರ್ಲನ್ ಕಾಣಿಸಿದ ತಕ್ಷಣನೇ ಅವನನ್ನ ಸಾಯಿಸಬೇಕು, ಡಿಸ್ಮೆಂಟಲ್ ಮಾಡ್ಬೇಕು ಅಂತ ಇವಳು ಅನ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಏಲಿಯಸ್ ಕೂಡ ಬರ್ತಾನೆ. ಆಗ್ಲೇ ನಮ್ಮೆಲ್ಲರಿಗೂ ಗೊತ್ತಾಗೋದು ಏಲಿಯಸ್ ಆಗಿ ಅವನ ಟೀಮ್ ನವರೇ ಈಗ GR39 ಗ್ರಹಕ್ಕೆ ಹೋಗಿ ಅಲ್ಲಿರುವಂತ ಹರ್ಲನ್ ನ ಹಿಡ್ಕೊಂಡು ಬರೋದಕ್ಕೆ ಹೋಗ್ತಿರೋದು ಅಂತ. ಆದ್ರೆ ಎಲ್ಲರಿಗಿಂತ ಜಾಸ್ತಿ ಹರ್ಲನ್ ನ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ಅಟ್ಲಾಸ್ಗೆ ಮಾತ್ರ. ಆದ್ರಿಂದ ನಿಮ್ ಕೈಲಿ ಅವನನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಇವಳು ಹೇಳಿದಾಗ ಏಲಿಯಸ್ ಇವಳನ್ನ ಕರ್ಕೊಂಡ್ ಬಂದು ಸೂಟ್ ನ ರೀತಿ ಇರುವಂತ ಒಂದು ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಅನ್ನ ತೋರಿಸ್ತಾನೆ. ಆಕ್ಚುಲಿ ರೋಬೋಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದು ನ್ಯೂರಲ್ ಲಿಂಕ್ ಅನ್ನೋ ಒಂದು ಟೆಕ್ನಾಲಜಿಯಿಂದ. ಇದನ್ನ ಕೇಳಿ ಅಟ್ಲಾಸ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಆ ಟೆಕ್ನಾಲಜಿನ ಕಂಡಿಡ್ದಿರೋದು ಇವಳ ತಾಯಿ ಆಗಿರುವಂತ ಶಫರ್ಡ್. ಆದ್ರೆ ಅದೇ ಟೆಕ್ನಾಲಜಿಯಿಂದ ಇವಳ ತಾಯಿಯ ಪ್ರಾಣನೇ ಹೊಟ್ಟೋಗಿರುತ್ತೆ. ಸರಿ ಅಂತ ಹೇಳಿ ಇವಳು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಜನರಲ್ ನ ಇವಳು ತುಂಬಾನೇ ರಿಕ್ವೆಸ್ಟ್ ಮಾಡ್ತಾಳೆ. ನಾನು ಕೂಡ ಏಲಿಯಸ್ ಆಗಿ ಅವನ ಟೀಮ್ ನ ಜೊತೆ ಮಿಷನ್ ಗೆ ಹೋಗ್ತೀನಿ, ನನ್ನ ಸಹಾಯ ಇಲ್ದೆ ಅವ್ರು ಈ ಕೆಲಸನ ಮುಗಿಸೋದಕ್ ಆಗೋದಿಲ್ಲ ಅಂತ. ಇನ್ನೇನ್ ಮಾಡೋದು ಅಂತ ಹೇಳಿ ಜನರಲ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೋತಾನೆ. ಆದ್ರಿಂದ ಮಾರನೇ ದಿನನೇ ಏಲಿಯಸ್ ಆಗಿ ಅವನ ಟೀಮ್ ನ ಜೊತೆ ಅಟ್ಲಾಸ್ ಕೂಡ GR39 ಗ್ರಹಕ್ಕೆ ಹೋಗ್ತಿರ್ತಾಳೆ. ಹೀಗೆ ಇವಳು ಹೋಗ್ತಿರ್ಬೇಕಾದ್ರೆ ಇವಳು ಹಾಗೆ ಇವಳ ತಾಯಿಯ ಜೊತೆ ನಿಂತಿರುವಂತ ಹರ್ಲನ್ ಫೋಟೋನ ನಮ್ಗೆ ತೋರಿಸ್ತಾರೆ. ನಂತರ ಅಟ್ಲಾಸ್ ಇವಳ ತಾಯಿ ಆಗಿರುವಂತ ಶಫರ್ಡ್ ನ ಹಳೆಯ ವಿಡಿಯೋ ನೋಡೋದಕ್ಕೆ ಶುರು ಮಾಡ್ತಾಳೆ. ಇದೇ ವಿಡಿಯೋ ಇಂದ ನಮ್ಗೆ ಗೊತ್ತಾಗುತ್ತೆ ಶಫರ್ಡ್ ಅವಳ ಮಗಳಾಗಿರುವಂತ ಅಟ್ಲಾಸ್ ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಲು ಅಂತ. ಹಾಗೆ ಇವಳು ನ್ಯೂರಲ್ ಲಿಂಕ್ ಟೆಕ್ನಾಲಜಿಯನ್ನ ಕಂಡಿಡಿಯೋದ್ರಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ಲು. ನಂತರ ಇವ್ರ ಹತ್ರ ಇರುವಂತ ತುಂಬಾ ಅಡ್ವಾನ್ಸ್ ಆಗಿರೋ ಟೆಕ್ನಾಲಜಿಯ ಸಹಾಯದಿಂದ ತುಂಬಾ ಬೇಗನೆ ಆ GR39 ಗ್ರಹದ ಹತ್ರ ಬರ್ತಾರೆ. ನಂತರ ಅಟ್ಲಾಸ್ ಸೋಲ್ಜರ್ಸ್ ಗಳ ಹತ್ರ ಬಂದು ಆ ಗ್ರಹದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ GR39 ಗ್ರಹ ತುಂಬಾನೇ ಡೇಂಜರಸ್. ರೆಸ್ಪಿರೇಟರಿ ಡಿವೈಸ್ ಇಲ್ದೆ ನಾವಲ್ಲಿ ಉಸಿರಾಡೋದಕ್ಕಾಗೋದಿಲ್ಲ. ಹಾಗೆ ಜಾಗದಲ್ಲಿ ಯಾವಾಗಂದ್ರೆ ಅವಾಗ ಭೂಕಂಪಗಳು ಹಾಗೆ ಚಂಡಮಾರುತ
ಚಂಡಮಾರುತಗಳೆಲ್ಲ ಬಂದ್ಬಿಡ್ತವೆ. ಹೆಚ್ಚು ಹೊತ್ತು ಮನುಷ್ಯರು ಆ ಗ್ರಹದಲ್ಲಿ ಸರ್ವೈವ್ ಆಗೋದಕ್ಕಾಗೋದಿಲ್ಲ. ಆದ್ರಿಂದಾನೆ ಹರ್ಲನ್ ಆ ಗ್ರಹನ ಚೂಸ್ ಮಾಡ್ಕೊಂಡಿರೋದು ಮನುಷ್ಯರಿಂದ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ. ನಂತರ ಇವರು ಆ ಗ್ರಹದ ತುಂಬಾ ಹತ್ರ ಬರ್ತಿದ್ದಂಗೆನೆ ತೋರಿಸ್ತಾರೆ. ಎಲ್ಲಾ ಸೋಲ್ಜರ್ಸ್ ಗಳು ಅವರವರ ರೋಬೋಟ್ ಸೂಟ್ ಗಳನ್ನ ಹಾಕೊಂಡು ರೆಡಿ ಆಗ್ತಿರ್ತಾರೆ. ಇಲ್ಲಿ ಏಲಿಯಸ್ ಹರ್ಲನ್ ನ ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ಟಿರ್ತಾನೆ. ಅವನನ್ನ ಆರಾಮಾಗಿ ಹಿಡಿಬಹುದು, ಅದೇನ್ ದೊಡ್ಡ ಕಷ್ಟ ಆಗೋದಿಲ್ಲ ಅಂತ. ಆದ್ರಿಂದ ಅಟ್ಲಾಸ್ ಅವನಿಗೆ ವಾರ್ನಿಂಗ್ ಕೊಡ್ತಿರ್ತಾಳೆ, ಅವನು ನೀನ್ ಅನ್ಕೊಂಡಿರೋ ತರ ಅಲ್ಲ, ತುಂಬಾ ಹುಷಾರಾಗಿರ್ಬೇಕು ಅಂತ. ಅದೇ ಸಮಯಕ್ಕೆ ಇವರು ಶಿಪ್ ನ ಮೇಲೆ ಯಾರೋ ಅಟ್ಯಾಕ್ ಮಾಡ್ಬಿಡ್ತಾರೆ. ಆದ್ರಿಂದ ರೋಬೋಟ್ ಸೂಟ್ ನಲ್ಲಿ ಇದ್ದಂತ ಸೋಲ್ಜರ್ಸ್ ಗಳೆಲ್ಲ ಹೊರಗಡೆ ಹೋಗ್ತಾರೆ. ಹಾಗೆ ಅಲ್ಲಿಗೆ ಏಲಿಯಾಸ್ ಬಂದು ಅಟ್ಲಾಸ್ ನು ಕೂಡ ಒಂದು ರೋಬೋಟ್ ಸೂಟ್ ನ ಒಳಗಡೆ ಹಾಕ್ತಾನೆ. ಆ ಸ್ಪೇಸ್ ಶಿಪ್ ಕಂಪ್ಲೀಟ್ ಆಗಿ ಹಾಳಾಗಿರೋದ್ರಿಂದ ಎಲ್ಲರೂ ಹೊರಗಡೆ ಬರ್ತಾರೆ. ಈ ಗ್ರಹ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ಎಲ್ಲರೂ ಗಾಳಿಲಿ ಇರ್ಬೇಕಾದ್ರೇನೆ ತುಂಬಾ ಜನ ಸಿಡ್ಲೊಡ್ದೇನೆ ಸತ್ತೋಗ್ತಾರೆ. ಅದೇ ಸಮಯಕ್ಕೆ ಹರ್ಲನ್ ಕಳಿಸಿರುವಂತ ಡ್ರೋನ್ಸ್ ಗಳು ಅಲ್ಲಿಗೆ ಬಂದು ಏಲಿಯಾಸ್ ಹಾಗೆ ಅವನ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಈ ಕಡೆ ಅಟ್ಲಾಸ್ಗೆ ಆ ರೋಬೋಟ್ ಅನ್ನು ಆಪರೇಟ್ ಮಾಡೋದಕ್ಕೆ ಬರ್ದೆ ತುಂಬಾನೇ ಕಷ್ಟ ಪಡ್ತಿರ್ತಾಳೆ. ಅದೇ ಸಮಯಕ್ಕೆ ಒಬ್ಳು ಲೇಡಿ ಅಲ್ಲಿಗೆ ಬಂದು ಅಟ್ಲಾಸ್ ನ ಕಾಪಾಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆನೆ ಡ್ರೋನ್ಸ್ ಗಳು ಆ ಲೇಡಿನ ಸಾಯಿಸ್ಬಿಡ್ತವೆ. ಆದ್ರಿಂದ ಅಟ್ಲಾಸ್ ತುಂಬಾ ವೇಗವಾಗಿ ಕೆಳಗಡೆ ಬಂದು ಬೀಳ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆದಾಗ ನೋಡ್ತಾಳೆ, ಸ್ನೋ ಬೀಳ್ತಿರುವಂತ ಒಂದು ಜಾಗದಲ್ಲಿ ಇವಳು ಸ್ಟಕ್ ಆಗಿರ್ತಾಳೆ. ಆದ್ರಿಂದ ಇವಳು ಏಲಿಯಾಸ್ ಆಗಿ ಅವನ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಕಡೆಯಿಂದ ಯಾವುದೇ ತರದ ರೆಸ್ಪಾನ್ಸ್ ಇವಳಿಗೆ ಬರೋದಿಲ್ಲ. ಅದಕ್ಕೆ ಮೊದ್ಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಸೂಟ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಆನ್ ಮಾಡ್ತಾಳೆ. ಆದ್ರೆ ಅದು ಇವಳನ್ನ ನ್ಯೂರಾ ಲಿಂಕ್ ಗೆ ಕನೆಕ್ಟ್ ಆಗಿ ಅಂತ ಹೇಳ್ತಿರುತ್ತೆ. ಆದ್ರೆ ಇವಳು ಮಾತ್ರ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳದೆ ಅದಕ್ಕೆ ಹೇಳ್ತಾಳೆ, ರೆಸ್ಕ್ಯೂ ಪಾಡ್ ಎಲ್ಲಿದೆ ಹುಡುಕು ಅಂತ. ಅದ್ರ ಲೊಕೇಶನ್ ಕೂಡ ಇವರಿಗೆ ಸಿಕ್ಬಿಡುತ್ತೆ. ರೆಸ್ಕ್ಯೂ ಪಾಡ್ ಇವರು ಬಂದಿರುವಂತ ಸ್ಪೇಸ್ ಶಿಪ್ ನಲ್ಲೇ ಇರೋದು. ಆದ್ರಿಂದ ಇವರು ಮೇಲೆದ್ದು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅಟ್ಲಾಸ್ ಹೇಳ್ತಾಳೆ, ಹಾರ್ಕೊಂಡು ಹೋಗೋದ್ ಬೇಡ, ಹರ್ಲನ್ನ ರೋಬೋಟ್ ಗಳಿಗೆ ಏನಾದ್ರು ನಾವು ಕಾಣಿಸಿದ್ರೆ ಅವುಗಳು ನಮ್ಮನ್ನ ಸಾಯಿಸ್ಬಿಡ್ತವೆ. ಆದ್ರಿಂದ ನಾವು ನಡ್ಕೊಂಡೇ ಹೋಗ್ಬೇಕು ಅಂತ. ಆಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ, ಸೂಟ್ ನಲ್ಲಿ ಈಗ ಬರೀ 22 ಗಂಟೆಗೆ ಆಗೋಷ್ಟು ಬ್ಯಾಟರಿ ಮಾತ್ರ ಇದೆ ಅಂತ. ಸರಿ ಅಂತ ಹೇಳಿ ಇವರಿಬ್ರು ಅಲ್ಲಿಂದ ರೆಸ್ಕ್ಯೂ ಪಾಡ್ ಅನ್ನ ಹುಡ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅಟ್ಲಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕೇಳ್ತಾಳೆ, ಈ ಸೂಟ್ ನಲ್ಲಿ ಯಾವ ವೆಪನ್ಸ್ ಗಳು ಇದಾವೆ ನನ್ಗೆ ತೋರ್ಸು ಅಂತ. ಅದು ಕೂಡ ಎಲ್ಲಾ ವೆಪನ್ಸ್ ಗಳನ್ನ ತೋರಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನನ್ನ ಹೆಸರು ಸ್ಮಿತ್ ಅಂತ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ. ಹೀಗೆ ಇವರು ಮಾತಾಡ್ತಾ ಎಷ್ಟಾಗುತ್ತೋ ಅಷ್ಟು ಬೇಗ ರೆಸ್ಕ್ಯೂ ಪಾಡ್ ಹತ್ರ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅಟ್ಲಾಸ್ ನ್ಯೂರಾ ಲಿಂಕ್ ಇಂದ ಸ್ಮಿತ್ ನ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟ ಪಡೋದಿಲ್ಲ. ಇವರು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಸ್ನೋ ಬೀಳೋದು ನಿಂತೋಗುತ್ತೆ. ಅದಕ್ಕೆ ನಡೀತಾ ಅಲ್ಲಿಂದ ಮುಂದೆ ಬಂದಾಗ ನೋಡ್ತಾರೆ, ಇದೇ ರೀತಿಯ ಒಂದು ರೋಬೋಟ್ ಇವರಿಗೆ ಕಾಣಿಸುತ್ತೆ. ಅದ್ರ ಹತ್ರ ಬಂದು ನೋಡ್ದಾಗ್ಲೇ ಇವರಿಗೆ ಗೊತ್ತಾಗೋದು ಅದ್ರ ಒಳಗಡೆ ಇದ್ದಂತ ಮನುಷ್ಯರನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಇದೊಂದೇ ಅಲ್ಲ, ಸುತ್ತಮುತ್ತ ಇರುವಂತ ಎಲ್ಲಾ ರೋಬೋಟ್ಸ್ ಗಳಲ್ಲಿರುವಂತ ಮನುಷ್ಯರನ್ನ ಯಾರೋ ಸಾಯಿಸ್ಬಿಟ್ಟಿರ್ತಾರೆ. ಆಗ ಅಟ್ಲಾಸ್ಗೆ ಗೊತ್ತಾಗುತ್ತೆ, ಇದನ್ನೆಲ್ಲ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಹರ್ಲನ್ನೇ ಅಂತ. ಅದಕ್ಕೆ ಸತ್ತಿರುವಂತ ಎಲ್ಲಾ ಸೋಲ್ಜರ್ಸ್ ಗಳ ನೆನಪಿಗೋಸ್ಕರ ಅವರವರ ಕತ್ನಲ್ಲಿದ್ದಂತ ಟ್ಯಾಗ್ ಗಳನ್ನ ಇವರು ತಗೋತಾರೆ. ಅದೇ ಸಮಯಕ್ಕೆ ನೋಡಿದಾಗ ಯಾರೋ ಓಡಾಡ್ತಿರೋ ತರ ಇವರಿಗೆ ಅನ್ಸುತ್ತೆ. ಆಗ್ಲೇ ಅಟ್ಲಾಸ್ಗೆ ಗೊತ್ತಾಗೋದು ಇದು ಬೇರೆ ಯಾರು ಅಲ್ಲ, ಕಾಸ್ಕಾ ಅಂತ. ಈಗಾಗ್ಲೇ ಅವಳು ಭೂಮಿಲೆ ಕಾಸ್ಕನ ಸಾಯಿಸಿರೋದ್ರಿಂದ ತುಂಬಾನೇ ಶಾಕ್ ಆಗೋಗಿರ್ತಾಳೆ. ಇಲ್ಲಿ ಇವನು ಹೇಗ್ ಬದುಕಿದಾನೆ ಅಂತ. ಅಂದ್ರೆ ಹರ್ಲನ್ ಕಾಸ್ಕಾ ತರದೆ ಮತ್ತೊಂದು ರೋಬೋಟ್ ಅನ್ನ ಮಾಡಿದಾನೆ ಅಂತ. ಅಲ್ಲಿ ಕಾಸ್ಕಾ ತರದೆ ಮತ್ತಷ್ಟು ರೋಬೋಟ್ಸ್ ಗಳು ಕೂಡ ಇರ್ತವೆ. ಅವುಗಳು ಅಟ್ಲಾಸ್ ನ ನೋಡ್ತಿದ್ದಂಗೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಆದ್ರಿಂದ ಅಟ್ಲಾಸ್ ಅವರಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಳು ಕೂಡ ಬಾಂಬ್ ಗಳಿಂದ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಆದ್ರೆ ಹೀಗೆ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಚಂಡಮಾರುತದ ಒಳಗಡೆ ಸಿಗಾಕೋಬಿಡ್ತಾಳೆ. ಆದ್ರೂ ಕೂಡ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅದರಿಂದ ಹೊರಗಡೆ ಬರ್ತಾರೆ. ಆಗ ಹರ್ಲನ್ನ ಕಡೆಯ ರೋಬೋಟ್ಸ್ ಗಳು ಕೂಡ ಮತ್ತೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಅನ್ನ ಮಾಡಿ ಎಲ್ಲಾ ರೋಬೋಟ್ಸ್ ಗಳನ್ನ ಇವರು ನಾಶ ಮಾಡ್ಬಿಡ್ತಾರೆ. ಅಟ್ಲಾಸ್ ನ ಸಾಯಿಸೋದಕ್ಕಿಂತ ಕಾಸ್ಕಾ ಕೂಡ ಅಲ್ಲಿಗೆ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲೊಂದು ದೊಡ್ಡ ಭೂಕಂಪ ಆಗಿ ಸ್ಮಿತ್ ಹಾಗೆ ಅಟ್ಲಾಸ್ ಭೂಮಿಯ ಒಳಗಡೆ ಹೋಗಿ ಸಿಗಾಕೋಬಿಡ್ತಾರೆ. ನಂತರ ಅಟ್ಲಾಸ್ ಗಮನಿಸ್ತಾಳೆ, ಅವಳ ಕಾಲು ಮುರಿದೋಗಿರುತ್ತೆ. ಆಗ ಸ್ಮಿತ್ ಕೇಳುತ್ತೆ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೋದಾ ಅಂತ. ಸರಿ ಅಂತ ಹೇಳಿ ಇವಳು ಕೂಡ ಪರ್ಮಿಷನ್ ಕೊಡ್ತಿದ್ದಂಗೆನೆ ಸ್ಮಿತ್ ಅವಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅವಳ ಕಾಲು ಬೇಗ ಸರಿ ಹೋಗೋ ರೀತಿ ಮಾಡುತ್ತೆ. ಇದರಿಂದ ಇವಳಿಗೂ ಕೂಡ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ. ಈಗ ಇವ್ರು ಇರುವಂತ ಸ್ಥಿತಿಲಿ ಇಲ್ಲಿಂದ ಹೊರಗಡೆ ಹೋಗೋದು ಅಸಾಧ್ಯ. ಆಗ ಸ್ಮಿತ್ ಅವಳಿಗೆ ಹೇಳುತ್ತೆ, ನಾವಿಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಇರೋದು ಒಂದೇ ಒಂದು ದಾರಿ. ನಾವಿಬ್ರು ನ್ಯೂರಾ ಲಿಂಕ್ ಇಂದ ಕನೆಕ್ಟ್ ಆದ್ರೆ ನಮ್ಮ ಮೈಂಡ್ ಒಂದಾಗುತ್ತೆ, ಹಾಗೆ ನಮ್ಮ ಯೋಚನೆಗಳು ಕೂಡ ಒಂದಾಗ್ತವೆ. ಆಗ ನಾವು ತುಂಬಾ ಸ್ಟ್ರಾಂಗ್ ಆಗೋದ್ರಿಂದ ಈ ಜಾಗದಿಂದ ಆರಾಮಾಗಿ ಹೊರಗಡೆ ಹೋಗ್ಬೋದು ಅಂತ. ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಅಟ್ಲಾಸ್ ಕೂಡ ಸರಿ ಅಂತ ಹೇಳಿ ಆ ನ್ಯೂರಾ ಲಿಂಕ್ ಡಿವೈಸ್ ಅನ್ನ ಹಾಕುತ್ತಾಳೆ. ಆಗ ಇವರಿಬ್ಬರ ಮೈಂಡ್ ಸಿಂಕ್ ಆಗೋದಕ್ಕೆ ಶುರು ಆಗುತ್ತೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ, ಕಾಸ್ಕಾ ಇನ್ನು ಕೂಡ ಜೀವಂತವಾಗಿದ್ದಾನೆ ಅಂತ. ಇವನು ಹರ್ಲನ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನಾನು ಅಟ್ಲಾಸ್ ನ ಹುಡುಕ್ತಿದ್ದೀನಿ ಅಂತ. ಇದೇ ಜಾಗದಲ್ಲಿ ನಮ್ಗೆ ತೋರಿಸ್ತಾರೆ, ಹರ್ಲನ್ ಏಲಿಯಸ್ ನ ಬಂದಿ ಮಾಡಿ ಇಟ್ಕೊಂಡು ಅವನಿಂದ ಏನೋ ಇನ್ಫಾರ್ಮೇಶನ್ ಅನ್ನ ತಗೋತಿರ್ತಾನೆ. ಈ ಕಡೆ ಇವರಿಬ್ರು ಸಿಂಕ್ರೊನೈಸ್ ಆಗ್ತಿರ್ಬೇಕಾದ್ರೆ ಅರ್ಧದಲ್ಲೇ ನಿಂತೋಗುತ್ತೆ. ಆದ್ರಿಂದ ಸ್ಮಿತ್ ಸಿಸ್ಟಮ್ ಅನ್ನ ರೀಸ್ಟಾರ್ಟ್ ಮಾಡಿ ಅವಳನ್ನ ಕೇಳುತ್ತೆ, ನಿನ್ಗೆ ಯಾಕೆ ಹರ್ಲನ್ ನ ಮೇಲೆ
ಅಷ್ಟೊಂದು ಕೋಪ, ಏನಕ್ಕೆ ಅವನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ. ಆಗ ಇವಳ ಒಂದು ಮೆಮೊರಿನ ತೋರಿಸ್ತಾಳೆ. ಹರ್ಲಾನ್ ಕೂಡ ಅಟ್ಲಾಸ್ ಆಗಿ ಅವಳ ತಾಯಿ ಜೊತೆನೆ ಇದ್ದ. ಅವನು ಕೂಡ ಅಟ್ಲಾಸ್ ನ ತಾಯಿ ಆಗಿದ್ದಂತ ಶಫರ್ಡ್ ನ ಮಾಮ್ ಅಂತಾನೆ ಕರೀತಿದ್ದ. ಇದನ್ನ ನೋಡಿ ಸ್ಮಿತ್ ಸರಿ ಅಂತ ಹೇಳಿ ಮತ್ತೆ ಸಿಂಕ್ರೋನೈಸ್ ಅನ್ನ ಆನ್ ಮಾಡುತ್ತೆ. 40% ಆಗ್ತಿದ್ದಂಗೆನೆ ಈ ಸೂಟ್ ನಲ್ಲಿದ್ದಂತ ಎಲ್ಲಾ ಕಂಟ್ರೋಲ್ಸ್ ಗಳು ಇವಳಿಗೆ ಸಿಕ್ಬಿಡುತ್ತೆ. ಈಗ ಇವರಿರುವಂತ ಸ್ಥಿತಿಲಿ ಮೇಲಕ್ಕಂತೂ ಹೋಗೋದಕ್ಕಾಗೋದಿಲ್ಲ. ಆದ್ರೆ ಇದೇ ಜಾಗದಲ್ಲಿ ಒಂದು ಗುಹೆ ಇರೋದು ಇವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಹೋಲನ ಮಾಡ್ಕೊಂಡು ಗುಹೆ ಒಳಗಡೆ ಬರ್ತಾರೆ. ಅಲ್ಲಿ ಇವರಿಗೆ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಕೂಡ ಕಾಣಿಸುತ್ತೆ. ಅದೇ ಸಮಯಕ್ಕೆ 60% ಸಿಂಕ್ರೊನೈಸ್ ಆಗೋಗಿರುತ್ತೆ. ಸರಿ ಅಂತ ಹೇಳಿ ಇವರು ಹೊರಗಡೆ ಬರ್ತಿದ್ದಂಗೆನೆ ನಮ್ಗೆ ತೋರಿಸ್ತಾರೆ. ಕಾಸ್ಕ ಇವರನ್ನ ತುಂಬಾ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾನೆ. ಇವರಿಬ್ರು ಅಲ್ಲಿಂದ ನಡೀತಾ ಮುಂದೆ ಬಂದಾಗ ತುಂಬಾ ಸುಂದರವಾಗಿರುವಂತ ಒಂದಷ್ಟು ಹೂಗಳನ್ನ ನೋಡ್ತಾರೆ. ಅಟ್ಲಾಸ್ ಆ ಹೂಗೆ ಪ್ಲಾಂಟಿ ಅಂತ ಹೆಸರಿಡ್ತಾಳೆ. ಅದೇ ಸಮಯಕ್ಕೆ ಕಾಸ್ಕ ಇಲ್ಲಿಗೆ ಬರ್ತಿರೋದು ಇವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಅವನ ಮೇಲೆ ತುಂಬಾ ಬಾಂಬ್ಸ್ ಗಳಿಂದ ಅಟ್ಯಾಕ್ ಮಾಡಿ ಮುಂದೆ ಬಂದು ನೋಡಿದ್ರೆ ಇವರಿಗೆ ಗೊತ್ತಾಗೋಗುತ್ತೆ ಕಾಸ್ಕ ಸಂಪೂರ್ಣವಾಗಿ ನಾಶ ಆಗೋಗಿದ್ದಾನೆ ಅಂತ. ಅವನ ತಲೆನ ಸ್ಕ್ಯಾನ್ ಮಾಡಿ ಡಾಟಾನ ತಗೊಂಡಾಗ ಇವರಿಗೆ ಗೊತ್ತಾಗುತ್ತೆ ಹರ್ಲಾನ್ ಇಲ್ಲೇ ಹತ್ರದಲ್ಲಿದ್ದಾನೆ ಅಂತ. ಆದ್ರೆ ಅವನನ್ನ ಸಾಯಿಸೋದಕ್ಕೆ ಹೋಗ್ಬೇಕು ಅಂತ ಅಟ್ಲಾಸ್ ಅನ್ಕೊಂಡ್ರೆ ಸ್ಮಿತ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾವಿನ್ನು ಬರೀ 80% ಅಷ್ಟೇ ಸಿಂಕ್ರೊನೈಸ್ ಆಗಿರೋದು. ಈಗ ನಾವು ಅವನ ಜೊತೆ ಯುದ್ಧಕ್ಕೆ ಹೋದ್ರೆ ನೀವು ಉಳಿಯೋದಿಲ್ಲ ಅಂತ. ಆದ್ರಿಂದ ನ್ಯೂರಲಿಂಕ್ ಡಿವೈಸ್ ಅನ್ನ ತೆಗೆದಾಕೋದಕ್ಕೆ ನೋಡ್ತಾಳೆ. ಆದ್ರೆ ಸ್ಮಿತ್ ಅವಳ ಬಾಡಿನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಆಗ ಅಟ್ಲಾಸ್ ನ ಒಂದು ಮೆಮೊರಿನ ನಮ್ಗೆ ತೋರಿಸ್ತಾರೆ. ಹರ್ಲಾನ್ ಕೂಡ ಇದೇ ರೀತಿ ಅಟ್ಲಾಸ್ ನ ತಾಯಿಗೂ ಕೂಡ ಮಾಡಿದ್ದ. ಇದನ್ನೆಲ್ಲ ನೋಡಿ ಸ್ಮಿತ್ ಅವಳನ್ನ ಸಾರಿ ಕೇಳ್ತಾನೆ. ಇಷ್ಟೊಂದು ನೋವನ್ನ ನಾನು ಯಾವತ್ತೂ ಫೀಲ್ ಮಾಡಿರ್ಲಿಲ್ಲ ಅಂತ. ಅದಕ್ಕೆ ಅಟ್ಲಾಸ್ ನ ಮಾತಿಗೆ ಸರಿ ಅಂತ ಹೇಳಿ ಮೊದ್ಲು ಹರ್ಲಾನ್ ನ ಸಾಯಿಸಿ ಅದಾದ್ಮೇಲೆ ರೆಸ್ಕ್ಯೂ ಪಾಡ್ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸರಿ ಅಂತ ಹೇಳಿ ಇವರಿಬ್ರು ಹರ್ಲಾನ್ ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಹೀಗೆ ಹೋಗ್ತಾ ಹೋಗ್ತಾ ಕತ್ಲಾಗೋಗುತ್ತೆ. ಹಾಗೆ ಸ್ಮಿತ್ ಟ್ರೀಟ್ಮೆಂಟ್ ಮಾಡಿದಂತ ಅಟ್ಲಾಸ್ ನ ಕಾಲು ಕೂಡ ರಿಕವರ್ ಆಗ್ತಿರುತ್ತೆ. ಹೀಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುವಂತ ಸ್ಮಿತ್ ಹಾಗೆ ಅಟ್ಲಾಸ್ ಮಾತಾಡ್ತಾ ಇವರಿಬ್ಬರ ಮಧ್ಯೆ ಒಂದು ಸಣ್ಣ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಇದೇ ಜಾಗದಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಗ್ರಹ ಎಷ್ಟು ಸುಂದರವಾಗಿದೆ ಅಂತ. ಹಾಗೆ ಇಲ್ಲಿ ಸ್ಮಿತ್ ಹೇಳ್ತಿರ್ತಾನೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನ ಸೇಫ್ ಆಗಿಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ. ಕೊನೆಗೂ ಇವರು ಹರ್ಲಾನ್ ಇರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಒಂದು ಸಣ್ಣ ಸಿಟಿನೇ ಅವನು ಕಟ್ಕೋಬಿಟ್ಟಿರ್ತಾನೆ. ಹಾಗೆ ಇವರು ನೋಡ್ತಾರೆ ಹರ್ಲಾನ್ ಆ ಜಾಗದಲ್ಲಿ ಒಂದು ಸ್ಪೇಸ್ಶಿಪ್ ಬಾಂಬ್ ಅನ್ನ ತಯಾರಿಸ್ತಿರ್ತಾನೆ. ಅದನ್ನ ಭೂಮಿ ಮೇಲೆ ಹಾಕಿ ಭೂಮಿನ ನಾಶ ಮಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುವಂತ ಸ್ಮಿತ್ ನ ಹರ್ಲಾನ್ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಒಂದಷ್ಟು ರೋಬೋಟ್ಸ್ ಗಳು ಕೂಡ ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಆದ್ರಷ್ಟೊತ್ತಿಗೆ ಸೂಟ್ ಆಫ್ ಆಗೋಗುತ್ತೆ. ಯಾಕೆಂತಂದ್ರೆ ಹರ್ಲಾನ್ ಸ್ಮಿತ್ ನ ಹ್ಯಾಕ್ ಮಾಡೋದ್ನಲ್ಲ ಅದಕ್ಕೆ. ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೆ ಕಾಸ್ಕ ಬರ್ತಾನೆ. ಈ ಕಡೆ ನಮ್ಗೆ ಭೂಮಿಲಿ ತೋರಿಸ್ತಾರೆ GR36 ಗ್ರಹದಿಂದ ಜನರಲ್ ಗೆ ಒಂದು ಸಿಗ್ನಲ್ ಸಿಕ್ಕಿರುತ್ತೆ. ಆ ಸಿಗ್ನಲ್ ಅನ್ನ ಕಳಿಸಿರೋದು ಬೇರೆ ಯಾರು ಅಲ್ಲ, ಅದು ಅಟ್ಲಾಸೆ. ಸ್ನೋ ಬೀಳ್ತಿದ್ದಂತ ಜಾಗದಲ್ಲಿ ಅಟ್ಲಾಸ್ ಸಿಗಾಕೊಂಡಿರ್ಬೇಕಾದ್ರೆ ಏಲಿಯಸ್ ಆಗಿ ಅವಳ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾಳಲ್ಲ, ಆ ಸಿಗ್ನಲ್ ಡೈರೆಕ್ಟ್ ಆಗಿ ಐಸಿಎನ್ ಕಂಪನಿಗೆನೆ ಬಂದ್ಬಿಟ್ಟಿರುತ್ತೆ. ಇವರಿಗೆ ಗೊತ್ತಾಗುತ್ತೆ ಅಟ್ಲಾಸ್ ಡೇಂಜರ್ ಇದ್ದಾಳೆ, ಹಾಗೆ ಇವರ ಸ್ಪೇಸ್ ಶಿಪ್ ಕ್ರಾಶ್ ಆಗಿದೆ ಅಂತ. ಆದ್ರಿಂದ GR36 ಗ್ರಹಕ್ಕೆ ಒಂದು ರೆಸ್ಕ್ಯೂ ಟೀಮ್ ಅನ್ನ ಕಳಿಸ್ಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಈ ಕಡೆ ಅಟ್ಲಾಸ್ ನ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಕಟ್ ಆಗ್ತಾರೆ. ಇಲ್ಲೇ ಸ್ಮಿತ್ ಕೂಡ ಇರುತ್ತೆ, ಆದ್ರೆ ಅದು ಆಫ್ ಆಗಿರುತ್ತೆ. ಹಾಗೆ ಇದೇ ಜಾಗದಲ್ಲಿ ನಮ್ಗೆ ಹರ್ಲಾನ್ ಇರೋದು ಕೂಡ ಗೊತ್ತಾಗುತ್ತೆ. ಅವನು ಇವಳಿಗೆ ಹೇಳ್ತಿರ್ತಾನೆ, ನನ್ ಗೊತ್ತಿತ್ತು ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿನ್ನ ಹಾಗೆ ಮಾಮ್ನ ನಾನು ತುಂಬಾನೇ ಪ್ರೀತಿ ಮಾಡ್ತೀನಿ. ಆದ್ರೆ ಅದು ನಿನ್ಗೆ ಯಾವತ್ತೂ ಕೂಡ ಅರ್ಥ ಆಗೋದಿಲ್ಲ. ನಿನ್ನ ತಾಯಿ ನನ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯ ಕುಲನ ಕಾಪಾಡೋದಕ್ಕೆ ಅಂತ. ನಾನು ಈಗ್ಲೂ ಕೂಡ ಅದನ್ನೇ ಮಾಡ್ತಿದ್ದೀನಿ. ಇನ್ನ ಸ್ವಲ್ಪ ವರ್ಷಗಳು ಅಷ್ಟೇ, ಮನುಷ್ಯ ಅವನನ್ನ ಅವನೇ ನಾಶ ಮಾಡ್ಕೋತಾನೆ. ಅದ್ರ ಜೊತೆಗೆ ಭೂಮಿನೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾನೆ. ಈಗ ಭೂಮಿಯ ಹಾಗೆ ಮನುಷ್ಯ ಕುಲ ಉಳಿಬೇಕು ಅಂತಂದ್ರೆ ಭೂಮಿಲಿರುವಂತ 90% ಅಷ್ಟು ಜನರು ಸಾಯ್ಬೇಕು. ಆಗ ಉಳಿದಿರುವಂತ ಮನುಷ್ಯರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜೊತೆ ಜೀವನ ಮಾಡಬಹುದು. ಇದರಿಂದ ಮನುಷ್ಯ ಕುಲನು ಉಳಿಯುತ್ತೆ, ಭೂಮಿನೂ ಕೂಡ ಸೇಫ್ ಆಗಿರುತ್ತೆ ಅಂತ. ಆಗ ಇವಳಿಗೆ ಗೊತ್ತಾಗ್ತಾ ಹೋಗುತ್ತೆ ಇವಳು ಇಲ್ಲಿಗೆ ಈ ಗ್ರಹಕ್ಕೆ ಬರೋದಕ್ಕೆ ಕಾರಣ ಹರ್ಲಾನ್ನೇ ಅಂತ. ಯಾಕೆ ಅಂತಂದ್ರೆ ಏನೇನೋ ಪ್ಲಾನ್ ಗಳನ್ನ ಮಾಡಿ ಅಟ್ಲಾಸ್ ಇಲ್ಲಿಗೆ ಬರೋ ರೀತಿ ಮಾಡಿರೋದೇ ಇವನು. ಇವಳಿಂದ ಐಸಿಎನ್ ಫೋರ್ಸ್ ನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ತಗೊಳ್ಳೋದಕ್ಕೆ ಅಂತ. ನಂತರ ಇವಳನ್ನ ಕಟ್ಟಾಕ್ತಾರೆ. ಯಾಕೆಂತಂದ್ರೆ ಹರ್ಲಾನ್ ಇವಳಿಂದ ಒಂದಷ್ಟು ಇನ್ಫಾರ್ಮೇಶನ್ ನ ತಗೊಳ್ಬೇಕಾಗಿರುತ್ತೆ, ಹೇಗೆ ಭೂಮಿ ಒಳಗಡೆ ಈಗ ಎಂಟರ್ ಆಗೋದು ಅಂತ. ಆದ್ರಿಂದ ಆ ಇನ್ಫಾರ್ಮೇಶನ್ ತಗೊಂಡಾದ್ಮೇಲೆ ನೋಡ್ತಾನೆ ಇವಳ ಆಕ್ಸಿಜನ್ ಇನ್ನ 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ಆದ್ರಿಂದ ಹೇಗಾದ್ರೂ ಸಾಯ್ಲಿ ಅಂತ ಹೇಳಿ ಅವಳನ್ನ ಅಲ್ಲೇ ಬಿಟ್ಟು ಎಲ್ಲರೂ ಹೊರಟೋಗ್ತಾರೆ. ಅಲ್ಲೇ ಕರ್ನಲ್ ಆಗಿರುವಂತ ಏಲಿಯಸ್ ಕೂಡ ಇರ್ತಾನೆ. ನಿನ್ ಮಾತನ್ನ ನಾನು ಕೇಳಬೇಕಾಗಿತ್ತು, ಹರ್ಲಾನ್ ನಾನು ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ಟೆ ಅಂತ ಹೇಳ್ತಿರ್ತಾನೆ. ಇವಳು ಕೂಡ ಹೇಳ್ತಿರ್ತಾಳೆ ಹರ್ಲಾನ್ ಸ್ಮಿತ್ ನ ಹ್ಯಾಕ್ ಮಾಡಿ ನನ್ನ ಹಿಡಿದ್ಬಿಟ್ಟ ಅಂತ. ಆದ್ರಿಂದ ಇವನ ಹತ್ರ ಇದ್ದಂತ ನ್ಯೂರಲ್ ಲಿಂಕ್ ಅನ್ನ ಅವಳಿಗೆ ಕೊಡ್ತಾನೆ, ಈ ಡಿವೈಸ್ ನಿಂದ ಸ್ಮಿತ್ ನ ಆಕ್ಟಿವೇಟ್ ಮಾಡೋದಕ್ಕೆ ಅಂತ. ಇವಳು ಕೂಡ ಡಿವೈಸ್ ನ ಹಾಕೊಂಡು ಸ್ಮಿತ್ ನ ಎದ್ದೋಳ್ಸೋದಕ್ಕೆ ಪ್ರಯತ್ನ ಪಟ್ಟಾಗ ಸ್ಮಿತ್ ನ ವಾಯ್ಸ್ ಇವಳಿಗೆ ಕೇಳಿಸುತ್ತೆ. ಆದ್ರಿಂದ ಇವಳು ಅಳ್ತಾ ಸ್ಮಿತ್ ಗೆ ಹೇಳ್ತಿರ್ತಾಳೆ ಹರ್ಲಾನ್ ಈಗ ಆಗಿರೋದಕ್ಕೆ ಹಾಗೆ ಎಲ್ಲಾ ಸೋಲ್ಜರ್ಸ್ ಗಳು ಸತ್ತಿರೋದಕ್ಕೆ ನಾನೇ ಕಾರಣ ಅಂತ. ನೀವ್ ಹೇಗೆ ಕಾರಣ ಆಗ್ತೀರಾ ಅಂತ ಸ್ಮಿತ್ ಕೇಳಿದಾಗ ಇವಳು ಹೇಳ್ತಾ ಹೋಗ್ತಾಳೆ, ನಾನು ಚಿಕ್ಕವಳಿರ್ಬೇಕು
ಇರ್ಬೇಕಾದ್ರೆ ನನ್ನ ತಾಯಿ ಶೆಫರ್ಡ್ ಯಾವಾಗ್ಲೂ ಹರ್ಲನ್ನೇ ಕೇರ್ ಮಾಡ್ತಿದ್ರು. ಆದ್ರಿಂದ ನಾನು ಹರ್ಲನ್ ಹತ್ರ ಹೋಗಿ ನನ್ನನ್ನು ಕೂಡ ನಿಂತರ್ನೆ ಇಂಟೆಲಿಜೆಂಟ್ ಮಾಡು ಅಂತ ಕೇಳ್ಕೊಂಡೆ. ಅದಕ್ಕೆ ಅವನು ಕೂಡ ಹೇಳ್ದ ಅದಕ್ಕೆ ನನಗೆ ಇಂಟರ್ನೆಟ್ ನ ಆಕ್ಸೆಸ್ ಬೇಕು ಅಂತ. ಇವಳು ನ್ಯೂರಾ ಲಿಂಕ್ ಅನ್ನ ಹಾಕೊಂಡು ಇಂಟರ್ನೆಟ್ ಆಕ್ಸೆಸ್ ಅನ್ನ ಅವನಿಗೆ ಕೊಡ್ತಿದ್ದಂಗೆನೆ ಇಂಟರ್ನೆಟ್ ನಿಂದ ಇವನಿಗೆ ಮನುಷ್ಯರು ಮಾಡ್ತಿರುವಂತ ಎಲ್ಲಾ ಕೆಲಸದ ಬಗ್ಗೆ ಗೊತ್ತಾಗಿ ಅರ್ಥ ಆಗೋಗುತ್ತೆ. ಮನುಷ್ಯರು ಇನ್ನು ಹೆಚ್ಚು ವರ್ಷ ಭೂಮಿನ ಉಳಿಸೋದಿಲ್ಲ, ನಾಶ ಮಾಡ್ಬಿಡ್ತಾರೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಶೆಫರ್ಡ್ ಕೂಡ ಬರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಹರ್ಲನ್ ಮನುಷ್ಯರ ವಿರುದ್ಧ ಆಗೋಗಿದ್ದ. ಆದ್ರಿಂದ ಇವನು ಶೆಫರ್ಡ್ ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಅವಳು ಹರ್ಲನ್ ನ ಜೊತೆ ನ್ಯೂರಲ್ ಕನೆಕ್ಟ್ ಆಗಿದ್ದಾಳಲ್ಲ, ಅದಕ್ಕೆ ಹೀಗೆ ಅವಳನ್ನ ಕಂಟ್ರೋಲ್ ಮಾಡ್ತಾ ಅವಳ ಕೈಯಿಂದನೇ ಅವಳನ್ನ ಸಾಯಿಸೋದಕ್ಕೆ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಟ್ಲಾಸ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಹರ್ಲನ್ ಅವಳ ತಾಯಿನ ಸಾಯಿಸ್ಬಿಡ್ತಾನೆ. ಇದರಿಂದಾನೇ ಅಟ್ಲಾಸ್ ಈಗ್ಲೂ ಕೂಡ ಅನ್ಕೋತಿರ್ತಾಳೆ ಹರ್ಲನ್ ಆಗೋದಕ್ಕೆ ನಾನೇ ಕಾರಣ ಅಂತ. ಆಗ ಸ್ಮಿತ್ ಅವಳಿಗೆ ಹೇಳಿ ಅರ್ಥ ಮಾಡಿಸ್ತಿರುತ್ತೆ. ಆ ಸಮಯದಲ್ಲಿ ನಿಮ್ ಕೈಲಿ ಯಾವುದೇ ತರದ ಕಂಟ್ರೋಲ್ ಇರ್ಲಿಲ್ಲ, ಇದಕ್ಕೆಲ್ಲ ನೀವು ಕಾರಣ ಅಲ್ಲ. ಪ್ಲೀಸ್ ನನ್ನ ನಂಬಿ, ನಾನು ಹರ್ಲನ್ ತರ ಅಲ್ಲ, ನನ್ನ ಕೊನೆಯವರೆಗೂ ನಿಮ್ ಜೊತೆನೆ ಇರ್ತೀನಿ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಹೇಳಿ ನ್ಯೂರಾ ಲಿಂಕ್ ಇಂದ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗೋದಕ್ಕೆ ಪರ್ಮಿಷನ್ ನ ಕೊಡ್ತಾಳೆ. ಆದ್ರಿಂದ ಅಲ್ಲಿಗೆ ಸ್ಮಿತ್ ಬಂದು ಇವಳನ್ನ ಕಾಪಾಡುತ್ತೆ. ಆಗ ಇವರಿಬ್ರು ರೆಡಿ ಆಗ್ತಾರೆ ಹರ್ಲನ್ ಭೂಮಿಗೆ ಕಳಿಸ್ತಿರುವಂತ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಡೆಯೋದಕ್ಕೆ. ನಂತರ ಏಲಿಯಸ್ ಕೂಡ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ನಂತರ ಅಲ್ಲಿಗೆ ಕಾಸ್ಕಾ ಮತ್ತೊಂದ್ಸಲ ಒಂದಷ್ಟು ರೋಬೋಟ್ಸ್ ಗಳ ಜೊತೆ ಬರ್ತಾನೆ. ಅದೇ ಸಮಯಕ್ಕೆ ಸ್ಮಿತ್ ಹಾಗೆ ಅಟ್ಲಾಸ್ ಕೂಡ ವೆಪನ್ಸ್ ಗಳನ್ನ ತಗೊಂಡು ರೆಡಿ ಆಗಿ ಆ ರೋಬೋಟ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅವುಗಳ ಜೊತೆ ಫೈಟ್ ಅನ್ನ ಮಾಡ್ತಾ ಮಾಡ್ತಾ ಒಂದೊಂದೇ ರೋಬೋಟ್ಸ್ ಗಳನ್ನ ಇವರು ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರಷ್ಟೊತ್ತಿಗೆ ತುಂಬಾ ರೋಬೋಟ್ಸ್ ಗಳು ಅಲ್ಲಿಗೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ಹಿಂದೆಯಿಂದ ಏಲಿಯಸ್ ಒಂದು ಗನ್ ಅನ್ನ ತಗೊಂಡ್ ಬಂದು ಇಲ್ಲಿಂದ ಅವರಿಗೆ ಓಡೋದಕ್ಕೆ ಹೇಳ್ತಾನೆ. ಇವರು ಕೂಡ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದಂಗೆನೆ ಏಲಿಯಸ್ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಅನ್ನ ಮಾಡ್ತಾನೆ. ಅಷ್ಟೊತ್ತಿಗೆ ಇವರು ಕೂಡ ತುಂಬಾ ಕಷ್ಟಪಟ್ಟು ಹೊರಗಡೆ ಬಂದು ಏಲಿಯಸ್ ಸತ್ತೋಗಿರುವಂತ ಬೇಜಾರ್ ನಲ್ಲಿ ಅಲ್ಲಿರುವಂತ ಎಲ್ಲಾ ರೋಬೋಟ್ಸ್ ಗಳನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅಲ್ಲಿರುವಂತ ಎಲ್ಲಾ ರೋಬೋಟ್ಸ್ ಗಳನ್ನ ನಾಶ ಮಾಡ್ತಾ ಭೂಮಿಗೆ ಹೋಗ್ತಿರುವಂತ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಡೆಯೋದಕ್ಕೆ ಇವರು ಹೋಗ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಹರ್ಲನ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತಿಗೆ ಒಂದು ಶಿಪ್ ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಕೂಡ ಭೂಮಿ ಕಡೆಗೆ ಹೋಗ್ತಿರುತ್ತೆ. ಆದ್ರಿಂದ ಇವರು ಅದ್ರೊಳಗಡೆ ಇರುವಂತ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹ್ಯಾಕ್ ಮಾಡಿ ಅದನ್ನ ಡಿಸ್ಮೆಂಟಲ್ ಮಾಡಿ ಇಡೀ ಶಿಪ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಆ ಸ್ಪೇಸ್ ಶಿಪ್ ನ ಪೀಸಸ್ ಗಳು ತುಂಬಾ ವೇಗವಾಗಿ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಇವರ ಜೊತೆ ಫೈಟ್ ಮಾಡೋದಕ್ಕೆ ಹರ್ಲನ್ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲಿ ಹರ್ಲನ್ ಅಟ್ಲಾಸ್ ನ ಮೈಂಡ್ ಗೆ ಎಂಟರ್ ಆಗಿ ಭೂಮಿಯಿಂದ ಐಸಿಯನ್ ಕಂಪನಿ ಅವರನ್ನ ಇಲ್ಲಿಗೆ ಬರೋ ರೀತಿ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ಒಂದು ಶಿಪ್ ಇಲ್ಲಿಗೆ ಬಂದ್ರೆ ಆ ಶಿಪ್ ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿ ಭೂಮಿಗೆ ಕಳಿಸ್ತಾನೆ. ಆಗ ಅಲ್ಲೊಂದು ಬ್ಲಾಸ್ಟ್ ಮಾಡಬಹುದು ಅಂತ. ಇದರಿಂದ ಇವ್ರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಹರ್ಲನ್ ಇಲ್ಲಿ ಸ್ಮಿತ್ ನ ಒಂದೊಂದೇ ಪಾರ್ಟ್ ಅನ್ನ ಕಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಇವರು ಕೂಡ ಒಂದೇ ಪಂಚಿಂದ ಅವನಿಗೆ ಹೊಡೆದು ಅವನ ಒಂದು ಕೈಯನ್ನ ಕಟ್ ಮಾಡಿ ದೂರಕ್ಕೆ ಎಸಿತಾರೆ. ಇನ್ನೇನು ಹರ್ಲನ್ ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇವನ ಕೈಯನ್ನ ಮತ್ತೆ ಇವನ ಹತ್ರ ಬರೋ ರೀತಿ ಮಾಡ್ಕೊಂಡು ಸ್ಮಿತ್ ನ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಡಿಸ್ಮೆಂಟಲ್ ಮಾಡೋದಕ್ಕೆ ಇವನು ಪ್ರಯತ್ನ ಪಡ್ತಿರ್ತಾನೆ. ಅಷ್ಟೊತ್ತಿಗೆ ಅಟ್ಲಾಸ್ ಕೂಡ ಅನ್ಕಾನ್ಶಿಯಸ್ ಆಗೋಗಿರ್ತಾಳೆ. ಅವನು ಎಷ್ಟೇ ಅಟ್ಯಾಕ್ ಮಾಡ್ತಿದ್ರು ಕೂಡ ಸ್ಮಿತ್ ಮಾತ್ರ ಅಟ್ಲಾಸ್ ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇನ್ನೇನು ಹರ್ಲನ್ ಸ್ಮಿತ್ ನ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಟ್ಲಾಸ್ ಬಂದು ಹರ್ಲನ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಆಗ ಅವನು ಕೇಳ್ತಿರ್ತಾನೆ, ನಿನ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲ್ಲ ಅಂತ ಅಂದ್ಮೇಲೆ ಸ್ಮಿತ್ ನ ಸಹಾಯದಿಂದ ಯಾಕೆ ನನ್ ಜೊತೆ ಫೈಟ್ ಮಾಡ್ತಿದ್ಯಾ ಅಂತ. ಆಗ ಇವಳು ಕೂಡ ಸ್ಮಿತ್ ನಿಂತರ ಅಲ್ಲ ಅಂತ ಹೇಳಿ ಹರ್ಲನ್ ನ ಪ್ರೊಸೆಸರ್ ಅನ್ನ ಹೊರಗಡೆ ತೆಗೆದ್ಬಿಡ್ತಾಳೆ. ಇದರಿಂದ ಹರ್ಲನ್ ನಾಶ ಆಗೋಗುತ್ತೆ. ಆಗ ಸ್ಮಿತ್ ಇವಳಿಗೆ ಹೇಳುತ್ತೆ, ನಿಮ್ಮ ಹತ್ರ ಆಕ್ಸಿಜನ್ ಈಗ ತುಂಬಾನೇ ಕಮ್ಮಿ ಇದೆ, ಇಲ್ಲಿಗೆ ರೆಸ್ಕ್ಯೂ ಟೀಮ್ ಅವರು ಬರೋ ಅಷ್ಟರಲ್ಲಿ ನಿಮ್ಮ ಆಕ್ಸಿಜನ್ ಖಾಲಿ ಆಗೋಗುತ್ತೆ. ಆದ್ರಿಂದ ನಾನು ನ್ಯೂರಾ ಲಿಂಕ್ ಇಂದ ಡಿಸ್ಕನೆಕ್ಟ್ ಆಗ್ತೀನಿ. ನಾನು ಸ್ವಿಚ್ ಆಫ್ ಆದ್ರೆ ನನ್ನ ಬ್ಯಾಟ್ರಿ ಇರುವಂತ ಪವರ್ ಎಲ್ಲ ನಿಮ್ಮ ರೆಸ್ಪಿರೇಟರಿ ಡಿವೈಸ್ ಗೆ ಬರುತ್ತೆ. ಆಗ ರೆಸ್ಕ್ಯೂ ಟೀಮ್ ಅವರು ಬರೋವರೆಗೂ ನಿಮ್ಗೆ ಆಕ್ಸಿಜನ್ ಸಿಗುತ್ತೆ ಅಂತ. ಆದ್ರೆ ಅದಕ್ಕೆ ಅಟ್ಲಾಸ್ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಅವಳಿಗೆ ಗೊತ್ತಿದೆ ಈಗೇನಾದ್ರೂ ಸ್ಮಿತ್ ಒಂದು ಸಲ ಸ್ವಿಚ್ ಆಫ್ ಆದ್ರೆ ಮತ್ತೆ ಅದನ್ನ ಆನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಇವಳು ಹೇಳ್ತಿರ್ತಾಳೆ, ಆ ರೀತಿ ಎಲ್ಲ ಮಾಡ್ಬೇಡ ಅಂತ. ಆದ್ರೆ ಈಗ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿ ಸ್ಮಿತ್ ಅವಳನ್ನ ಕನ್ವಿನ್ಸ್ ಮಾಡಿ ಸ್ವಿಚ್ ಆಫ್ ಆಗುತ್ತೆ. ಆಗ ಇವಳಿಗೆ ಸ್ವಲ್ಪ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ರೆಸ್ಕ್ಯೂ ಟೀಮ್ ಅವರು ಬರ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ ಅಟ್ಲಾಸ್ ನ ಸೇಫ್ ಆಗಿ ಭೂಮಿಗೆ ಕರ್ಕೊಂಡ್ ಬಂದಿರ್ತಾರೆ. ಹಾಗೆ ಇವಳು ಇವಳ ಮನೇಲಿ ಇರ್ಬೇಕಾದ್ರೆ ಅಲ್ಲಿಗೆ ಜನರಲ್ ಬಂದು ಇವಳಿಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಆ ಗ್ರಹದಲ್ಲಿ ಹರ್ಲನ್ ನ ನಾಶ ಮಾಡಿ ನಮ್ಮ ಭೂಮಿನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಹಾಗೆ ಇವಳಿಗೆ ಒಂದು ಫ್ಲವರ್ ಅನ್ನು ಕೂಡ ತೋರಿಸ್ತಾನೆ. ಈ ಫ್ಲವರ್ ಬೇರೆ ಯಾವ್ದು ಅಲ್ಲ, ಇವಳು ಹಾಗೆ ಅಟ್ಲಾಸ್ GR36 ಗ್ರಹದಲ್ಲಿ ಒಂದು ಹೂವನ್ನ ನೋಡಿ ಅದಕ್ಕೆ ಹೆಸರಿಟ್ರಲ್ಲ ಪ್ಲಾಂಟಿ ಅಂತ, ಅದೇ ಹೂ ಇದು ಸ್ಮಿತ್ ನ ರೋಬೋಟ್ ಬಾಡಿ ಒಳಗಡೆ ಇತ್ತು. ನಂತರ ಇವಳು ಅಲ್ಲಿಂದ ಐಸಿಯನ್ ಆಫೀಸ್ ಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವರು ಮತ್ತೆ ಸ್ಮಿತ್ ನ ರೀಬಿಲ್ಡ್ ಮಾಡಿದ್ದಾರೆ ಅಂತ. ಆದ್ರಿಂದ ಅಟ್ಲಾಸ್ ಹಾಗೆ ಸ್ಮಿತ್ ಇನ್ಮೇಲಿಂದ ಸೋಲ್ಜರ್ಸ್ ಗಳಾಗಿ ಕನ್ವರ್ಟ್ ಆಗ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ, ಯಾರಿಗೆ ಸೈನ್ಸ್ ಫಿಕ್ಷನ್ ಮೂವೀಸ್ ಗಳಂದ್ರೆ ತುಂಬಾ ಇಷ್ಟ ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೇನರ್ ಕನ್ನಡ.